ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ನ ಬಿಹೇವಿಯರ್ ನ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿನ ಮಾಡ್ಕೊಂಡಿದ್ದಾರೆ, ನಿನ್ನೆ ಮಾರ್ಕೆಟ್ ನ ಯಾವ ರೀತಿ ಬಿಹೇವಿಯರ್ ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಪ್ರೈಸ್ ಓಪನ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬಯರ್ಸ್ ಅಗ್ರೆಸಿವ್ ಆಗಿ ಬಂದಿದ್ದಾರೆ. ಓಕೆ, ಸೊ ಅಗ್ರೆಸಿವ್ ಆಗಿ ಬಂದ ಮೇಲೆ ಪ್ರೈಸ್ ಏನಾಗಿದೆ, ಮೊಮೆಂಟಮ್ ನ ಕೊಟ್ಟಿದ್ದಾರೆ. ಓಕೆನಾ, ಸೊ ಮೊಮೆಂಟಮ್ ನ ಕೊಟ್ಟ ಮೇಲೆ ಏನಾಗಿದೆ ಮಾರ್ಕೆಟು, ಸೊ ಅದ್ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಟಾಪ್ ಅಲ್ಲಿ ಲಿಕ್ವಿಡಿಟಿ ಇತ್ತು. ಓಕೆನಾ, ಇಲ್ಲೆಲ್ಲ ಲಿಕ್ವಿಡಿಟಿ ಏರಿಯಾ ಅದ. ಓಕೆ, ಇದೆಲ್ಲ ಲಿಕ್ವಿಡಿಟಿ ಏರಿಯಾ ಇತ್ತು. ಅವ್ರದ್ದು ಲಿಕ್ವಿಡಿಟಿ ಏರಿಯಾನ ಕ್ಲಿಯರ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆನಾ, ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಝೋನ್ ಅಲ್ಲಿ, ಓಕೆನಾ, ಇಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಇರೋದ್ರಿಂದ ಸೊ ಅದೇ ಝೋನ್ ಇಂದ ಮಾರ್ಕೆಟ್ ಏನಾಗಿದೆ, ಹೋಲ್ಡ್ ಆಗಿದೆ. ಓಕೆನಾ, ಪ್ರೈಸ್ ತುಂಬಾನೇ ಹೋಲ್ಡ್ ಮಾಡಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಇದಾರೆ ಅಂತ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಸೊ ಇಲ್ಲೆಲ್ಲ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಫುಲ್ ಹೋಲ್ಡ್ ಮಾಡಿದ್ದಾರೆ. ಓಕೆನಾ, ನೋಡಿ ಅದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಿದೆ, ಮತ್ತೆ ಇಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದು ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇದನ್ನೆಲ್ಲ ನಾವು ಆರ್ಡರ್ ಫ್ಲೋ ದಲ್ಲಿ ನೋಡ್ಬೇಕಾಗತ್ತೆ, ಕ್ಲಾರಿಟಿನ ತಗೋಬೇಕಾಗತ್ತೆ. ಓಕೆ, ಸೊ ಅಂದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಇದೇ ಕ್ಯಾಂಡಲ್ ದಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದಿದ್ದಾರೆ. ಓಕೆನಾ, ಇದೇ ಕ್ಯಾಂಡಲ್ ದಲ್ಲಿ ಸ್ಟ್ರಾಂಗ್ ಆಗಿ ಬಯರ್ಸ್ ಬಂದಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಗೊತ್ತಾಗಿದೆ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಬಯರ್ಸ್ ಮೂವ್ ಮಾಡಿದ್ದಾರೆ ಅಂತ ಹೇಳಿ. ಓಕೆನಾ, ಸೊ ನಾವೇನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕು. ಓಕೆನಾ, ಬ್ಯಾಂಕ್ ನಿಫ್ಟಿಯಲ್ಲಿ ಸಿಂಪಲ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರೂ ಒಂದ್ ವೇಳೆ ಓಕೆನಾ ಪ್ರೈಸ್ ಇದೇ ಪಾಯಿಂಟ್ ಅಲ್ಲಿ ಏನಾದ್ರೂ ಓಪನ್ ಆಗಿ ಕೆಳಗಡೆ ಬಂತಂತ ಅನ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಕನ್ಫರ್ಮೇಶನ್ ತಗೋಬೇಕಾಗತ್ತೆ. ಓಕೆನಾ, ಸೊ ಇಲ್ಲಿ ಬಾಟಮ್ ಅಲ್ಲಿ ಬಯರ್ಸ್ ಇರೋದ್ರಿಂದ ಈ ಪಾಯಿಂಟ್ ಅಲ್ಲಿ ಏನಾದ್ರೂ ಒಂದು ಹ್ಯಾಮರ್ ನ ಎಕ್ಸ್ಪೆಕ್ಟ್ ಮಾಡಿ. ಓಕೆನಾ, ಒಂದು ಹ್ಯಾಮರ್ ನ ಎಕ್ಸ್ಪೆಕ್ಟ್ ಮಾಡಿ, ಈ ತರ ಒಂದು ಹ್ಯಾಮರ್ ನ ಎಕ್ಸ್ಪೆಕ್ಟ್ ಮಾಡಿ ಇಲ್ಲಿ ಬಂದ್ಗಳೇ ನಾವು ಏನ್ ಮಾಡಬಾರ್ದು, ಟ್ರೇಡ್ ಅನ್ನ ಮಾಡಬಾರ್ದು. ಓಕೆನಾ, ನೆಕ್ಸ್ಟ್ ಎನಿ ಟೈಮ್ ಪುಲ್ ಬ್ಯಾಕ್ ಬರುತ್ತೆ, ರಿಸ್ಕ್ ಕಡಿಮೆ ಮಾಡ್ಕೋಬೇಕಾಗತ್ತೆ ಮಾರ್ಕೆಟ್ ನಲ್ಲಿ. ಓಕೆನಾ, ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಂಡು ನಾವೇನ್ ಮಾಡಬೇಕು, ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕು. ಹ್ಯಾಮರ್ ಕ್ರಿಯೇಟ್ ಆದ್ಗಳೇ ಒಂದು ಪುಲ್ ಬ್ಯಾಕ್ ನೋಡಿ, ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ಎಲ್ಲಿವರೆಗೂ ಅಂದ್ರೆ ಈ ಸೆಲ್ಲರ್ ಏರಿಯಾವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಇದು ಫಸ್ಟ್ ಟಾರ್ಗೆಟ್ ಆಗುತ್ತೆ ಮಾರ್ಕೆಟ್ ನಲ್ಲಿ 57,100. ಓಕೆನಾ, ಈ ರೀತಿ ನೀವು ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ಅನ್ನ ಟ್ರೇಡ್ ಸೆಟಪ್ ಮಾಡಿ. ಓಕೆನಾ, ಸೆಲ್ಲಿಂಗ್ ಸೈಡ್ ಯಾವಾಗ ನೋಡ್ಬೇಕಂದ್ರೆ ಒಂದ್ ವೇಳೆ ಗ್ಯಾಪ್ ಅಪ್ ಆಯ್ತಂತ ಅನ್ಕೊಳ್ಳಿ. ಓಕೆನಾ, ಸ್ಟ್ರಾಂಗ್ ಆಗಿ ಒಂದು ಗ್ಯಾಪ್ ಅಪ್ ಆಗಿ ಇಲ್ಲಿ ಹೋಯ್ತಂತ ಅನ್ಕೊಳ್ಳಿ. ಓಕೆ, ಈ ಸೆಲ್ಲರ್ ಏರಿಯಾ ಏನಾಗುತ್ತೆ ಅಂದ್ರೆ ಈ ಸೆಲ್ಲರ್ ಏರಿಯಾಗೆ ರಿಜೆಕ್ಷನ್ ಆದ್ಗಳೇನ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಸೆಲ್ಲರ್ ಏರಿಯಾದಲ್ಲಿ ಏನಾಗುತ್ತೆ, ಲಿಕ್ವಿಡಿಟಿ ಹೊಡಿ ಚಾನ್ಸಸ್ ಇರುತ್ತೆ. ಓಕೆನಾ, ಲಿಕ್ವಿಡಿಟಿನ ಕ್ಲಿಯರ್ ಮಾಡುವಂತ ಚಾನ್ಸಸ್ ಇರುತ್ತೆ ಸೆಲ್ಲರ್ದು. ಓಕೆ, ಸೊ ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಒಂದು ಕ್ಯಾಂಡಲ್ ನೋಡಿ, ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಅಂತ ಹೇಳಿ ಬರುತ್ತೆ. ಓಕೆ, ಈ ತರ ಒಂದು ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಿ, ಈ ತರ ಕ್ಯಾಂಡಲ್ ಬಂದ್ಗಳು ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಒಂದು ಇನ್ನೊಂದು ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಿ, ಅದೇ ರೀತಿ ಇನ್ನೊಂದು ಬರುತ್ತೆ. ಓಕೆನಾ, ಎರಡು ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆ, ಈ ಕ್ಯಾಂಡಲ್ ಏನ್ ಹೋಗಿರುತ್ತಲ್ಲ ಸ್ಟ್ರಾಂಗ್ ಆಗಿ, ಆ ಕ್ಯಾಂಡಲ್ ಹೊಡೆದ್ಗಳೇನೆ ಈ ತರ ಒಂದು ಮೊಮೆಂಟಮ್ ಬರುತ್ತೆ ಸೆಲ್ಲಿಂಗ್ ಸೈಡ್. ಓಕೆನಾ, ಈ ತರ ಬಂದ್ಮೇಲೆ ಎನಿ ಟೈಮ್ ಫುಲ್ ಬ್ಯಾಕ್ ಹೋಗುತ್ತಲ್ಲ, ಅವಾಗ ಟ್ರೇಡ್ ಮಾಡಿ, ಅವಾಗ ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗುತ್ತೆ. ಓಕೆ, 56,850 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ನೀವು ಏನ್ ಮಾಡಬೇಕು, ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸೈಡ್ ನೋಡ್ಬೇಕಾಗತ್ತೆ. ಓಕೆನಾ, ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ ಯಾವ ರೀತಿ ಅಂತೇಳಿ. ಸೊ ನಿಫ್ಟಿಲಿ ಕೂಡ ಏನಾಗಿದೆ ಅಂದ್ರೆ ಪ್ರೈಸ್ ನೋಡಿ ಆಲ್ರೆಡಿ ಒಂದು ಸೆಲ್ಲಿಂಗ್ ನ ಮಾಡ್ಕೊಂಡಿದ್ದಾರೆ. ಓಕೆ, ಸ್ಟ್ರಾಂಗ್ ಸೆಲ್ಲಿಂಗ್ ನ ಮಾಡಿ ನೆಕ್ಸ್ಟ್ ಏನಾಗಿದೆ, ನಿಧಾನಕ್ಕೆ ಸೆಲ್ಲಿಂಗ್ ಆಗಿದೆ. ಓಕೆನಾ, ಸೊ ಇದು ಯಾವುದೇ ಕಾರಣಕ್ಕೂ ಇದು ರಿಯಲ್ ಸೆಲ್ಲಿಂಗ್ ಆಕ್ಟಿವಿಟಿ ಅಲ್ಲ. ಓಕೆನಾ, ಇದೆಲ್ಲ ತುಂಬಾ ಹೋಲ್ಡ್ ಆಗಿದೆ. ಬಾಟಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಬಯಸ್ ಹೋಲ್ಡ್ ಮಾಡಿದ್ದಾರೆ ಪ್ರೈಸ್ ಅನ್ನ. ಓಕೆನಾ, ಸೊ ಏನಾಗುತ್ತೆ, ನಿಫ್ಟಿನೂ ಕೂಡ ಎನಿ ಟೈಮ್ ಏನಾಗುತ್ತೆ ಪ್ರೈಸ್ ಮೇಲ್ಗಡೆ ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ, ಇಲ್ಲಿ ಟಾಪ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ಹೋದ್ಮೇಲೆ ಏನಾದ್ರೂ ಈ ಪಾಯಿಂಟ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ. ಓಕೆನಾ, ಈ ಪಾಯಿಂಟ್ ಅಲ್ಲಿ ಏನಾದ್ರೂ ಸೆಲ್ಲಿಂಗ್ ನೋಡ್ಬೇಕಂದ್ರೆ ಇದೇ ಪಾಯಿಂಟ್ ಅಲ್ಲಿ ನೋಡ್ಬೇಕಾಗತ್ತೆ. 25,280 ಅಲ್ಲಿ ಏನಾದ್ರೂ ರಿಜೆಕ್ಷನ್ ಅಬ್ಸರ್ವ್ ಮಾಡಬೇಕು. ಓಕೆನಾ, ಇಲ್ಲಿ ಏನಾದ್ರೂ ಒಂದು ರಿಜೆಕ್ಷನ್ ಕನ್ಫರ್ಮೇಶನ್ ಬಂತಂದ್ರೆ, ಒಂದು ಸೆಲ್ಲಿಂಗ್ ಸೈಡ್ ಕನ್ಫರ್ಮೇಶನ್ ಬಂತಂದ್ರೆ, ಓಕೆನಾ, ಅವಾಗ ನಾವ್ ಏನ್ ಮಾಡ್ಬೇಕು, ಎರಡು ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಓಕೆನಾ, ಎರಡು ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡಿ, ಓಕೆನಾ, ಎರಡು ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಓಕೆನಾ, ಪುಲ್ ಬ್ಯಾಕ್ ಹೋಗುತ್ತೆ. ಓಕೆನಾ, ಪುಲ್ ಬ್ಯಾಕ್ ಹೋದಾಗ ನಾವೇನ್ ಮಾಡಬೇಕು, ಒಂದು ಸೆಲ್ಲಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲಿವರೆಗೂ ಅಂದ್ರೆ 25,140 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ನಿಫ್ಟಿಯಲ್ಲಿ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ
ಟ್ರೇಡಿಂಗ್ ನ ಸೆಟಪ್ ಮಾಡ್ಕೋಬೇಕಾಗತ್ತೆ. ಇವತ್ತು ಬೈಯಿಂಗ್ ಸೈಡ್ ಸ್ವಲ್ಪ ಮೊಮೆಂಟಮ್ ಬರುತ್ತೆ, ಬೈಯಿಂಗ್ ಸೈಡ್ ಬಂದ್ಮೇಲೆ ನಾವು ಸೆಲ್ಲಿಂಗ್ ಸೈಡ್ ಯಾವ ರೀತಿ ಟ್ರೇಡ್ ಅನ್ನ ಮಾಡ್ಬೇಕಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ಸೊ ಇದು ಇನ್ನೂ ಕೂಡ ನಿಮಗೆ ಡೆಪ್ತ್ ಆಗಿ ಅನಾಲಿಸಿಸ್ ನ ಮಾಡೋದನ್ನ ತಿಳಿಸ್ಕೊಡ್ಬೇಕಂದ್ರೆ ಯೂಟ್ಯೂಬ್ ಕಮೆಂಟ್ ಅಲ್ಲಿ ನಮಗೆ ತಿಳಿಸ್ಕೊಡಿ. ಓಕೆನಾ, ಯಾವ ರೀತಿ ಅನಾಲಿಸಿಸ್ ನ ಮಾಡ್ತಿದೀವಿ, ಓಕೆನಾ, 100% ಅಕ್ಯೂರಿಸಿನ ಯಾವ ರೀತಿ ನಾವು ಕೊಡ್ತಾ ಇದೀವಿ. ಓಕೆ, ನಮ್ಮ ಚಾನಲ್ ನ ಫಾಲೋ ಮಾಡಿ ಯಾವ ರೀತಿ 100% ಅಕ್ಯೂರಿಸಿ ಅಲ್ಲಿ ಲೈವ್ ಟ್ರೇಡ್ ಅನ್ನ ಯಾವ ರೀತಿ ಮಾಡ್ತಾ ಇದೀವಿ ಅಂತೇಳಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.